ಇದ್ದಿದ್ದು ಇದ್ದ ಹಾಗೆ. ಮಾತಾಡ್ತಿಲ್ಲ, ಮಂಡ್ಯದ ಯುವಕರ ಉದ್ಯೋಗದ ಕಾಳಜಿಯಿಂದ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. 100 ಎಕರೆ ನಾನು ಕೊಡೋಕ್ಕೆ ಜಾಗ ಇದ್ದೀನಿ. ನಿಮಗೆ ಯಾವ ಅಧಿಕಾರಿ, ನಿಮ್ಮ ಕಾರ್ಯಕರ್ತರ ಇಲ್ಲ, ನೀವು ಯಾರು ನಿಮಗೆ ಅದು ಅರಣ್ಯ ಗಿರಣ್ಯ ಅಂತ ನಮಗೆ ಸ್ಲೈಡ್ ಮಾಡಿರ್ಬೋದು. ಅಲ್ಲ ಸರ್, ಈ ತರ ಸ್ಟೇಟ್ಮೆಂಟ್ ಬೇಡ. ಈಗ ಅಫಿಷಿಯಲ್ ಆಗಿ ಅದಕ್ಕೆ ಇವಾಗ ಟ್ರಾಮೋಕೇರ್ಗೆ ಲೆಟರ್ನೇ ಬರೆದ್ಬಿಟ್ನಲ್ಲ. ಜಿಲ್ಲಾಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಮಾಡಿ, ಜೊತೆಗೆ ನೀವು ಜಿಲ್ಲಾಧಿಕಾರಿಗಳು ಕೂತ್ಕೊಂಡೆ ಅದನ್ನ ಕೊಡ್ಬೋದಲ್ಲ. ಅದನ್ನ ಬರೀ ಸ್ಟೇಟ್ಮೆಂಟ್ ಆಗ್ತಾ ಇದೆ. ಅವರು ನೀವು ಹೇಳೋದಕ್ಕೆ ಕೌಂಟರ್ ಕೊಡುವಂಥದ್ದು ಇದೇ ಆಗ್ತಾ ಇದೆ. ಇದಕ್ಕೊಂದು ತಾರ್ಕಿಕ ಅಂತ್ಯ ಬೇಕು. ಮಂಗ ಮಾಡೋದು ಬೇಡ. ಇಂಥ ಕಾರ್ಖಾನೆ ತರ್ತಾ ಇದ್ದೀನಿ, ಜಾಗ ಕೊಡಿ ಅಂತೇಳಿ ಸುಮ್ಮನೆ ಟಿವಿಯಲ್ಲಿ ಕೂತ್ಕೊಂಡು ನಾನು ಹಂಗೆ ಹೇಳೋದು ನೀವು ಹೇಳೋದು ಮಂಗ ಮಾಡೋದು ಬೇಡ. ನಾನು ಜವಾಬ್ದಾರಿತೆ ಮೇಲೆ ನೀವು ಜವಾಬ್ದಾರಿತೆ ಕೇಂದ್ರ ಮಂತ್ರಿ. ನೋ ಮಂಗ. ಇಂಥ ಕಾರ್ಖಾನೆ ಇದು ಕಾನೂನು. ನಾನು ಕಾನೂನಲ್ಲೇ ಕೆಲಸ ಮಾಡಬೇಕು, ನೀವು ಕಾನೂನಲ್ಲೇ ಕೆಲಸ ಮಾಡಬೇಕು. ಸುಮ್ಮನೆ ಅಲ್ಲಿ 100 ಎಕರೆ ಕೊಡಿ, ಇನ್ನೂರು ಯಾವ ಕಂಪ್ನಿ ತರ್ತಾ ಇದ್ದೀರಾ, ಎಷ್ಟು ಜಾಗ ಬೇಕು, ಕಾನೂನಾತ್ಮಕವಾಗಿ ಹೇಳಿ ಕಾನೂನಾತ್ಮಕ ಕೊಡ್ತೀವಿ. ನೋ ಮಂಗ, ನೋ ಬಕರ, ನೋ ಎಮೋಷ್ನಲ್, ನಥಿಂಗ್. ಜಾಗ ಇಷ್ಟು ಬೇಕು, ಇಂಥ ಕಂಪ್ನಿ ಬರ್ತಾ ಇದೆ ಅಂತ ಕೇಳಿ ಜಾಗ ಕೊಡ್ತೀವಿ. ನಾವು ಎಲ್ಲಿ ಕೊಡ್ತೀವಿ, ಏನು ಮಾಡ್ತೀವಿ ನಮಗೆ ಗೊತ್ತಿದೆ. ಸುಮ್ಮನೆ ಬಂದಾಗ ಎಲ್ಲ ಟಿ ವಿಯಲ್ಲಿ ಜಾಗ ಕೊಡ್ತಾಯಿಲ್ಲ. ಯಾವ ಕಂಪ್ನಿ ತರ್ತೀರಾ, ವಿಚ್ ಕಂಪ್ನಿ, ಯಾವ ಕಂಪ್ನಿ, ನೀವೆಲ್ಲಿ ಏನು ಮಾಡ್ತೀರಾ, ಯಾವ ಕಂಪ್ನಿ ತರ್ತೀರಾ, ಓಲಾ ತರ್ತೀರಾ, ಊಬರ್ ತರ್ತೀರಾ, ಯಾವ ಕಂಪ್ನಿ ತರ್ತೀರಾ, ಅವ್ರಿಗೆ ಎಷ್ಟು ಜಾಗ ಬೇಕು ಅಪ್ಲಿಕೇಶನ್ ಹಾಕಿ ಜಾಗ ಕೊಡ್ತೀವಿ. ಜಾಗ ಕೊಟ್ಟಿಲ್ಲ ಅಂತ ನೀವು ದೂರಿ. ಸುಮ್ಮನೆ ಭಾಷಣಕ್ಕೆ 1 ಅವರ್ ಭಾಷಣ ಮಾಡಬೇಕು ಅನ್ನೋ ಕಾರಣಕ್ಕೆ ನೀವು ಜಾಗ ಕೊಡ್ತಾ ಇಲ್ಲ. ಈಗ ಟ್ರಾಮಾ ಕೇರ್ ಜಾಗ ಕೊಡೋಕ್ಕೆ ಅಧಿಕೃತ ಲೆಟರ್ ಬರೆದಿದ್ದೀನಿ. ಮಾಡಿ, ಜನಕ್ಕೆ ತಾನೇ ಒಳ್ಳೇದಾಗುತ್ತೆ. ನಿನ್ನ ಕಾಂಪಿಟೇಷನ್ ಅಲ್ಲ, ಜನಕ್ಕೆ ಒಳ್ಳೇದಾಗತ್ತೆ. ಕರಿಬೇಕಾಗಿರೋದು ಯಾರಿಗೆ? 2 ನಿಮಿಷ ರೀ. ನಾನು ಒಂದು ಸಣ್ಣ ಶಾಸಕ, ಒಂದು ಸಣ್ಣ ತಾಲೂಕಿನ ಶಾಸಕ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ರೀ. ಅವ್ರು ದೇಶ ಆಳ್ದವರು, ರಾಜ್ಯ ಆಳ್ದವರು. ಅವ್ರು ಪಿ ಎಯಿಂದ ಫೋನ್ ಮಾಡಿಸಿ ಬನ್ನಿ ಜಾಗ, ನಾನು ಹೋಗಕ್ಕೆ ರೆಡಿ ಇದ್ದೀನಲ್ರಿ. ನೀವೆಲ್ಲ ಬರೀ ನಮ್ಮ ಮೇಲೆ ಹೇಳ್ತಿರಲ್ಲ, ನೀವು ಹೋಗಬೇಕು, ಅವ್ರು ಮೀಟ್ ಮಾಡಬೇಕು. ನಾನು ಆಕಾಶದಿಂದ ಇಳಿದಿಲ್ಲ, ಅವರು ಆಕಾಶದಿಂದ ಇಲ್ಲ, ಎಲ್ಲರೂ ಜನರಿಂದ ಗೆದ್ದು ಬಂದಿರೋದು. ನಾವು ಓಪನ್ ಆಗಿ ಈಗ ಲೆಟ್ರ್ ಬರೆದಿದ್ದೀನಿ. ಇದು ಚರ್ಚೆ ಕರೀಲಿ, ಅಧಿಕೃತವಾಗಿ ಮೀಟಿಂಗ್ ಫಿಕ್ಸ್ ಮಾಡಿ ಟ್ರಾಮಾ ಕೇರ್ ಆರಂಭ ಮಾಡೋದಕ್ಕೆ ಶಾಸಕರು ಲೆಟರ್ ಬರೆದಿದ್ದಾರೆ ಅಂತ. ಅವ್ರು ಪಿ ಎಯಿಂದ ಈಗ ದಿಶಾ ಮೀಟಿಂಗ್ ಮಾಡ್ಬೇಕಾದ್ರೆ ಅವರೇನು ಅಧಿಕೃತವಾಗಿ ಕರೀತಾರೆ, ಅವರು ಪಿ ಎಯಿಂದ ನಾನು ಒಂದು ಲೆಟ್ರ್ ಕಳಿಸ್ತಾರೆ, ಡಿ ಸಿಯಿಂದ ಲೆಟ್ರ್ ಕಳಿಸ್ತಾರೆ. ನಾನು ಹೋಗಲ್ವಾ ದಿಶಾ ಮೀಟಿಂಗಿಗೆ? ಆ ಥರ ಒಂದು ಅಧಿಕೃತ ಸಭೆ ಮಾಡಲಿ, ಸಭೆ ಕರೀಲಿ. ಶುಗರ್ ಫ್ಯಾಕ್ಟ್ರಿ ಸ್ಕೂಲ್ಗೆ 25 ಕೋಟಿ ಕೊಡ್ತೀನಿ ಅಂದ್ಬಿಟ್ಟು ಸಂಬಳದಲ್ಲ 90 ಲಕ್ಷ ಕೊಟ್ಟಂಗೆ ನುಡ್ದಂತೆ ನಡೆದ ಅಲ್ಲ. 25 ಕೋಟಿ ಕೊಟ್ಟಾಗ ನಡೆದಂತೆ ನಡೆದ. ಈ ಥರ ಸುಮ್ಮನೆ ಮಂಗ ಮಾಡ್ಕೊಂಡು ಹೋಗ್ತಾ ಇದ್ರೆ ಆಗಲ್ಲ. ನಾವು ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ. 20 ರೈ ನೀವು ಎಷ್ಟೇ ಕೊಡ್ತೀರಿ ಅಂತ ಹೇಳಿದ್ದು? ಎಷ್ಟು? ಈಗ 19 ಅದು ಒಪ್ಕೋತೀವಿ. 19 ಲಕ್ಷ ಈಗ ಮೊದಲ ಕಂತು ರಿಲೀಸ್ ಆಗಿದೆ. ನಾವೇನು ನಾಳೆ ಅವರು ಹೇಳಿದ್ದಾರೆ ಈಗ ಹಂತವಾಗಿ ರಿಲೀಸ್ ಮಾಡ್ತೀನಿ ಅಂತ. ಇನ್ನು 25 ಕೋಟಿ 19 ಹೋದ್ರೆ 24 ಕೋಟಿ ಲೆಕ್ಕ ಮೀಟಿಂಗ್ ಮಾಡ್ರಿ. ನಾನೇನು ಹೇಳ್ತಾ ಇದ್ದೀನಿ ಗೊತ್ತಾ, ಟಿ ವಿಲಿ ಕೇಳಿದ್ರೆ ಲೆಕ್ಕ ಸಿಗಲ್ಲ. ನೀವು ಅಧಿಕೃತ ಸ್ಥಾನಮಾನ ಹೊಂದಿರುವಂಥ ಕೇಂದ್ರ ಮಂತ್ರಿ ಶುಗರ್ ಫ್ಯಾಕ್ಟ್ರಿ ಆಫೀಸರ್ಸ್ಗಳು ಮೀಟಿಂಗ್ ಕರೀರಿ. ಎಲ್ಲ ಪೆನ್ ಟು ಪೆನ್ ದಾಖಲೆ ಸಮೇತ ತಗೊಂಬನ್ನಿ. 100 ಕೋಟಿಗೆ 4 ಪೈಸದ ಲೆಕ್ಕ ತಗೊಳ್ಳಿ. ಬೇಡ ಅಂದವ್ರು ಯಾರು? ನಾವೇನು ಹಿಡ್ದಾಕೊಂಡಿದ್ದೀವ? ಚೆಕ್ ಮಾಡಬೇಡ ಅಂದಿದ್ದೀವ? ಏನೋ ಒಂದು ಮಾಡಲಿ. ಫ್ರೀ ಮಾಡ್ತಾರೆ ಅಲ್ವಾ ಸ್ವಾಮೀಜಿ, ಮಾಡಲಿ. ಸ್ಕೂಲ್ ಫ್ರೀಯಾಗಿ ನಮ್ಮದು ಮಠ ಅದು ಮಾಡಲಿ, ಅದರ ಮಾಡಲಿ. ಅಂದರೆ 25 ಕೊಡಲ್ಲ ಅಂತ ಆಯ್ತು, 19 ಮೈನಸ್ ಆದರೆ ಮಿಕ್ಕಿದ್ದು ಕೊಡಲ್ಲ ಅಂತ ಆಯಿತು. ಮಾಡಲಿ. ನಾವು ಹೇಳ್ತಾ ಇರೋದು ನಾವು ನಡೆದಾಗ ನಡ್ಕೋತಾ ಇದ್ದೀವಿ. ನೀವು ಸುಮ್ಮನೆ ಆಪಾದನೆ ಮಾಡಬೇಡಿ. ಇಬ್ಬರು ಕೋರ್ಡಿನೇಷನಲ್ಲಿ ಕೆಲಸ ಮಾಡೋಣ. ಆಯ್ತು, ನಮ್ಮದೇ ತಪ್ಪಾಗಿದ್ರೆ ಕರೀರಿ, ಕಿವಿನ್ರಿ. ಅವ್ರು ಮಾಜಿ ಮುಖ್ಯಮಂತ್ರಿಗಳು. ಅದನ್ನು ಬಿಟ್ಟು ಬರೀ ಬೈಯದೇ ಆದರೆ ಹೆಂಗೆ? ಜಾಗ ಕೊಡ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.